ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ ಅಂಡ್ ಇವತ್ತು ನಾವಿದೀವಿ ನಾಸಿಕ್ ಅಲ್ಲಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ, ನನ್ನ ಜೊತೆಗೆ ಇಲ್ಲಿ ಇರೋದು ಬಂದ್ಬಿಟ್ಟು ಮಹೇಂದ್ರ ಅವರು ಒಂದು ಹೊಸ XUV3XO. ಸೊ ಇದೊಂದು ಒಂದು ಬೇಬಿ XUV700 ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿರೋ ಸ್ವಲ್ಪ ಡಿಸೈನ್ ಆಸ್ಪೆಕ್ಟ್ಸ್, ಅದೇ ತರ ಅದರಲ್ಲಿರೋ ಟೆಕ್ನಾಲಜಿ ಅಂಡ್ ಫೀಚರ್ಸ್ ನ ಬಂದ್ಬಿಟ್ಟು ಇದರಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಯಾವ ತರ ಫೀಚರ್ಸ್ ಇದೆ, ಬಟ್ ಹಾಗೆ ಈ ಗಾಡಿ ಓಡ್ಸಕ್ಕೆ ಹೆಂಗಿದೆ, ಡಿಸೈನ್ ಹೆಂಗಿದೆ, ಇದೆಲ್ಲ ಡೀಟೇಲ್ಸ್ ನ ಈ ವಿಡಿಯೋ ನೋಡೋಣ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ಗಾಡಿಯ ಡಿಸೈನ್ ಬಗ್ಗೆ ಹೇಳಕ್ ಮುಂಚೆ ಇದರಲ್ಲಿರುವ ವೇರಿಯಂಟ್ಸ್ ಅಂಡ್ ಕಲರ್ ಆಪ್ಷನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ 9 ವೇರಿಯಂಟ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಟಾಪ್ ಆಫ್ ದ ಲೈನ್ ವೇರಿಯಂಟ್ AX7L. ಸೊ ಇದು ಬಂದ್ಬಿಟ್ಟು ಒಂದು ಪೆಟ್ರೋಲ್. ಅದೇ ತರ ನಿಮಗೆ ಬಂದ್ಬಿಟ್ಟು ಇದರಲ್ಲಿ 8 ಕಲರ್ ಆಪ್ಷನ್ಸ್ ಬಂದ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲಾನು ಬಂದ್ಬಿಟ್ಟು ನಿಮಗೆ ಒಂದು ಡ್ಯೂಯಲ್ ಟೋನ್. ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 7.49 lakhs ಇಂದ ಸ್ಟಾರ್ಟ್ ಆಗಿ ಇಲ್ಲಿ ನೋಡ್ತಾರೆ ಈ ವೇರಿಯಂಟ್ ಬಂದ್ಬಿಟ್ಟು 15.5 lakhs ಎಕ್ಸ್ ಶೋರೂಮ್ ಪ್ರೈಸ್. ಸೊ ಇದೆಲ್ಲ ಒಂದು ಪ್ರೈಸಿಂಗ್ ಮತ್ತೆ ವೇರಿಯಂಟ್ಸ್ ಬಗ್ಗೆ. ಆದ್ರೆ ಇವಾಗ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡುವಾಗ ಮೈಲ್ಡ್ ಆಗಿ ನಿಮ್ಗೆ ಒಂದು XUV700 ಒಂದು ಶೇಡ್ ಇದ್ರಲ್ಲಿ ಕಾಣಿಸುತ್ತೆ. ಸೊ ನಿಮಗೆ ಕಂಪ್ಲೀಟ್ ಆಗಿ ಒಂದು ಕ್ಲೋಸ್ಡ್ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಬಟ್ ಕ್ರೋಮ್ ಫಿನಿಶ್ ಅಲ್ಲಿ ಪ್ರೀಮಿಯಂ ಆಡ್ ಮಾಡೋ ತರ ನಿಮ್ಗೆ ಸ್ವಲ್ಪ ವರ್ಟಿಕಲ್ ಸ್ಲಾಟ್ಸ್ ಪ್ಲಸ್ ನಿಮ್ಗೆ ಇಲ್ಲಿ ಟ್ವಿನ್ ಪಾಯಿಂಟೆಡ್ ಲೋಗೋ ಇದೆ, ಮಹೇಂದ್ರ ಅವರ ಹೊಸ ಲೋಗೋ. ಅದೇ ತರ ಏರ್ ವೆಂಟ್ಸ್ ಗೆ ಸ್ವಲ್ಪ ನಿಮ್ಗೆ ಲೋವರ್ ಬಂಪರ್ ಅಲ್ಲಿ ನಿಮ್ಗೆ ಜಾಸ್ತಿ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇಂಜಿನ್ ಗೆ ಬೇಕಾಗಿರೋ ಹೇರ್ ಇಲ್ಲಿಂದ ಇಂಟೇಕ್ ಆಗುತ್ತೆ. ಅದೇ ತರ ಎರಡ್ ಸೈಡ್ ಅಲ್ಲೂ ನೋಡಿದ್ರೆ ನಿಮ್ಗೆ ಒಂದು C ಶೇಪ್ DRL ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಫಾಗ್ ಲ್ಯಾಂಪ್, ಮೇಲೆ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಬೈ ಫಂಕ್ಷನಲ್ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದೇ ತರ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಇಂದ ಸ್ವಲ್ಪ SUVs ಆಗಿ ಹಂಗೆ ತರ ಒಂದು ಮಸ್ಕ್ಯುಲರ್ ಲುಕ್ ಕೊಡಕ್ಕೆ ಮೇನ್ ರೀಸನ್ ಏನಂತ ನೋಡಿದ್ರೆ ಈ ಬಾನೆಟ್ ಮೇಲೆ ಈ ಬಾನೆಟ್ ಲೈಟ್ಸ್. ಸೊ ಹಂಗೆ ನೀವು ಸೈಡ್ ಅಲ್ಲಿ ಬಂದ್ರೆ ಫಸ್ಟ್ ನೀವು ನೋಟಿಸ್ ಮಾಡೋದು ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಸೈಡ್ ಫೆಂಡರ್ ಅಲ್ಲಿ ಒಂದು ಬ್ಯಾಜಿಂಗ್ ಕೊಟ್ಟಿದ್ದಾರೆ. TGDI ಅಂತ ಒಂದು ಬ್ಯಾಜಿಂಗ್. ಇದು ಒಂದು ಆಟೋಮೆಟಿಕ್ ವೇರಿಯಂಟ್. ಸೊ ಅದಕ್ಕೆ ನಿಮ್ಗೆ TGDI ಆಟೋಮೆಟಿಕ್ ಅಂತ ಒಂದು ಬ್ಯಾಜಿಂಗ್ ನೀವು ಅಲ್ಲಿ ನೋಡಬಹುದು. ಹಂಗೆ ನಿಮ್ ಕೆಳಗಡೆ ನೋಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಒಂದು 17 ಇಂಚ್ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಬಟ್ ಬೇಸ್ ವೇರಿಯಂಟ್ ಹೋದ್ರೆ ನಿಮ್ಗೆ 16 ಇಂಚ್ ಆಪ್ಷನ್ ಇದೆ. ಅದೇ ತರ ಸ್ಟೀಲ್ ವೀಲ್ ಆಪ್ಷನ್ಸ್ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ಒಂದು ADAS ಫೀಚರ್ ಇದೆ. ಸೊ ಅದಕ್ಕೆ ನೀವು ಇಲ್ಲಿ ನೋಡಬಹುದು, ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಒಂದು ರೇಡಾರ್ ಅಂಡ್ ಕ್ಯಾಮ್ರಾ ನಿಮ್ಗೆ ಕೊಟ್ಟಿದ್ದಾರೆ. ಅದೇ ತರ ORVM ಅಲ್ಲೂ ನಿಮ್ಗೆ ಬಂದ್ಬಿಟ್ಟು ಕ್ಯಾಮ್ರಾಸ್ ಇದೆ. ಸೊ ಇದರಲ್ಲಿ ಒಂದು 360 ಡಿಗ್ರಿ ಕ್ಯಾಮ್ರಾ ವಿತ್ ಲೆವೆಲ್ 2 ADAS ಫಂಕ್ಷನ್ಸ್ ಇದು ಕೊಟ್ಟಿದ್ದಾರೆ. ಹಂಗೆ ಈ ಗಾಡಿನ ಇನ್ನೂ ಸ್ವಲ್ಪ ಮಸ್ಕ್ಯುಲರ್ ಆಗಿ ತೋರ್ಸಕ್ಕೆ ನಿಮಗೆ ಥ್ರೂ ಔಟ್ ಒಂದು ಬ್ಲಾಕ್ ಔಟ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಬಟ್ ನನಗೆ ಅದು ಯಾಕೋ ಅಲ್ಲಿ ನೀವು ನೋಡ್ತಾ ಇರುವಾಗ ಟೈರ್ ಮೇಲೆ ಇರೋ ಕ್ಲಾಡಿಂಗ್ ಅಲ್ಲಿ ಒಂದು ಕಟ್ ಇದೆ. ವಿದೌಟ್ ಎನಿ ಪರ್ಪಸ್ ಕೊಟ್ಟಿರಲ್ಲ, ಬಟ್ ನಮ್ಗೆ ನೋಡುವಾಗ ಸ್ವಲ್ಪ ಅನ್ಫಿನಿಶ್ಡ್ ಫೀಲ್ ಬಂದ್ ಕೊಡ್ತಾ ಇದೆ. ಅದೇ ತರ ಬಾಡಿ ಲೈನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಟಲ್ ಆಗಿರೋ ಲೈನ್ಸ್ ಕೊಟ್ಟಿದ್ದಾರೆ. ಬಟ್ ಅದು ಇನ್ನೂ ನಮಗೆ ಬಂದ್ಬಿಟ್ಟು ಆ ಪ್ರೀಮಿಯಂನೆಸ್ ನ ಆಡ್ ಮಾಡ್ತಾ ಇದೆ. ಅದೇ ತರ ನೀವು ನೋಡಬಹುದು, ಇದೊಂದು ಡ್ಯೂಯಲ್ ಟೋನ್ ಶೇಡ್ ಅಲ್ಲಿ ನಿಮಗೆ ಒಂದು ರೂಫ್ ರೈಲ್ಸ್ ಬಂದ್ಬಿಟ್ಟು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಸೈಡ್ ಡಿಸೈನ್ ಬಗ್ಗೆ. ಆದ್ರೆ ಹಂಗೆ ನಾವು ರಿಯಲ್ ಡಿಸೈನ್ ಬಗ್ಗೆ ಮಾತಾಡ್ತಾ ಇರುವಾಗ ಇಲ್ಲಿ ನೀವು ನೋಡಬಹುದು ಒಂದು ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಅದೇ ತರ ನಿಮ್ಗೊಂದು ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ನೈಟ್ ಟೈಮ್ ಅಲ್ಲಿ ಅದರ ಲುಕ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಿನ್ನೆ ನೈಟ್ ನಾವು ಡ್ರೈವ್ ಮಾಡಿದಾಗ ನೋಡ್ತೀವಿ, ತುಂಬಾ ಚೆನ್ನಾಗಿತ್ತು. ಅದೇ ತರ ಈ 2 ಪಾಯಿಂಟೆಡ್ ಲೋಗೋ ಪ್ಲಸ್ XUV3XO ಅನ್ನೋದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಪ್ಲಸ್ ಇದು ವೇರಿಯಂಟ್ AX7L ಅನ್ನೋ ವೇರಿಯಂಟ್ ಬ್ಯಾಡ್ಜಿಂಗ್ ನಿಮ್ಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನೋಡಿದ್ರೆ ನಿಮ್ಗೆ ಬಂಪರ್ ಬಂದ್ಬಿಟ್ಟು ಒಂದು ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ. ಒಂದು ಸ್ಪೋರ್ಟಿನೆಸ್ ಆಡ್ ಮಾಡಕ್ಕೆ ನಿಮ್ಗೆ ಒಂದು ಸಿಲ್ವರ್ ಸ್ಕಫ್ ಪ್ಲೇಟ್ ಪ್ಲಸ್ ನಿಮ್ಗೆ ಮಲ್ಟಿಪಲ್ ಸೆನ್ಸರ್ಸ್ ಇದೆ. ಅದೇ ತರ ನಿಮ್ಗೆ ರಿಯರ್ ಕ್ಯಾಮ್ರಾ ಅಲ್ಲಿ ಕೊಟ್ಟಿದ್ದಾರೆ. ಸೊ ರಿಯರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಹಂಗೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಇದು ಬಂದ್ಬಿಟ್ಟು ನೀವು ಓವರ್ ಆಲ್ ಆಗಿ ರೂಫ್ ತನಕ ನೀವು ಲೋಡ್ ಮಾಡಿದ್ರೆ ಇದು ಬಂದ್ಬಿಟ್ಟು ಅರೌಂಡ್ 365 ಲೀಟರ್ಸ್ ಇದು ಬೂಟ್ ಸ್ಪೇಸ್. ಬಟ್ ನೀವು ಬಂದ್ಬಿಟ್ಟು ಬರೀ ಆ ಪಾರ್ಸಲ್ ಟ್ರೇ ತನಕ ಲೋಡ್ ಮಾಡಿದ್ರೆ ನಿಮಗೆ 245 ಲೀಟರ್ಸ್ ಬೂಟ್ ಸ್ಪೇಸ್ ನಿಮ್ಗೆ ಸಿಗುತ್ತೆ. ಸೊ ಧಾರಾಳವಾಗಿ ನಾವು 5 ಮೆಂಬರ್ಸ್ ಟ್ರಾವೆಲ್ ಮಾಡಿದ್ರು ನಮ್ಗೆ ಬೇಕಾಗಿರೋ ಲಗೇಜ್ ಇದ್ರಲ್ಲಿ ಅಕಾಮಡೇಟ್ ಮಾಡ್ಬೋದು. ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಜಾಸ್ತಿ ಬೇಕಂದ್ರೆ ಇದರಲ್ಲಿ ಬಂದ್ಬಿಟ್ಟು 60-40 ಸ್ಪ್ಲಿಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬೇಕಾಗಿರೋ ತರ ನೀವು ಅರೇಂಜ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರೋ ಎಷ್ಟು ಲಗೇಜ್ ನೀವು ಕ್ಯಾರಿ ಮಾಡ್ಕೋಬಹುದು. ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆಯ್ತು. ಇವಾಗ ಹೊರಗಡೆ ಹೋಗಿ ಇಂಟೀರಿಯರ್ ಫೀಚರ್ಸ್ ಏನೇನಿದೆ, ಏನೇನು ಕನ್ವೀನಿಯನ್ಸ್ ಫ್ಯಾಕ್ಟರ್ ಇದೆ ಅಂತ ನೋಡೋಣ ಬನ್ನಿ. ಫುಲ್ ವೈಟ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಒಂದು ಪ್ರೀಮಿಯಂ ಲುಕ್ ಇದೆ. ಒಂದೊಂದು ಏರಿ ಫೀಲ್ ನಿಮಗೆ ಒಂದು ಕೊಡ್ತಾ ಇದ್ದಾರೆ. ಸೊ ಒಳ್ಳೆ ಒಂದು ಪರ್ಫೆಕ್ಟೆಡ್ ಸೀಟ್ಸ್ ಇದೆ ನಿಮಗಿದೆ. ಸೊ ಇಫ್ ಇನ್ ಕೇಸ್ ನೀವು 4 ಜನ ಟ್ರಾವೆಲ್ ಮಾಡಂಗಿದ್ರೆ ನಿಮಗೆ ಇಲ್ಲಿ ಒಂದು ಸೆಂಟರ್ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ತರ ಕನ್ವೀನಿಯನ್ಸ್ ಫ್ಯಾಕ್ಟರ್ ಆಡ್ ಮಾಡ್ತಾರ 3 ಪ್ಯಾಸೆಂಜರ್ಗೂ ನಿಮಗೆ ಹೆಡ್ ರೆಸ್ಟ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಅದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ನಿಮಗೆ. ಅದೇ ತರ ಲೆಗ್ ರೂಮ್ ಬಗ್ಗೆ ಹೇಳ್ಬೇಕಾದ್ರೆ ನೋಡ್ಬೋದು, ನಾನು ಅಪ್ರೈಟ್ ಕೂತಿದ್ದೀನಿ. ಇದು ನನ್ನ ಹೈಟ್ಗೆ ಬಂದ್ಬಿಟ್ಟು ಈ ಸೀಟ್ ಅಡ್ಜಸ್ಟ್ ಆಗಿದೆ. ಸೊ ಎನಫ್ ಆಫ್ ನೀ ರೂಮ್ ಇದೆ. ಅದೇ ತರ ನಿಮ್ಗೆ ಎನಫ್ ಆಫ್ ಹೆಡ್ ರೂಮ್ ಇದೆ. ಇಫ್ ಇನ್ ಕೇಸ್ 3 ಜನ ಕೂತ್ಕೊಂಡ್ರು ಸಫಿಶಿಯಂಟ್ ಶೋಲ್ಡರ್ ಸ್ಪೇಸ್ ನಿಮ್ಗೆ ಖಂಡಿತ ಸಿಗುತ್ತೆ. ಇನ್ನು ನಿಮ್ ಟ್ರಾವೆಲ್ ನ ಕಂಫರ್ಟ್ ಮಾಡಕ್ಕೆ ಇಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ಆಕ್ಚುಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಅದರ ಏರ್ ವೆಂಟ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಯಾವುದೇ ತರ
ಬ್ಲೋಯರ್ ಅಡ್ಜಸ್ಟ್ಮೆಂಟ್ ಇಲ್ಲ ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ನೀವು ಇಲ್ಲಿ ಮಾಡೋಕ್ಕಾಗಲ್ಲ. ಹಂಗೆ ನಿಮಗೆ ಒಂದು ಸಿ ಟೈಪ್ ಸಾಕೆಟ್ ಕೊಟ್ಟಿದ್ದಾರೆ. ನಿಮ್ಮ ಫೋನ್ ಬಂದ್ಬಿಟ್ಟು ನೀವು ಇಲ್ಲಿ ಇಟ್ಕೊಂಡು ನಿಮ್ಮ ಫೋನ್ನ ಬಂದು ನೀವು ಚಾರ್ಜ್ ಮಾಡ್ಕೋಬಹುದು. ಕೆಳಗಡೆ ಹಂಗೆ 12 ವೋಲ್ಟ್ ಸಾಕೆಟ್ ನಿಮ್ಗೆ ಒಂದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದ್ರೆ ನಿಮಗೆ ಇದು ಕ್ಲೋಸ್ ಆಗಿದೆ. ಸೊ ನಿಮ್ಗೆ ಒಂದು ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಂತ ಹೇಳಕ್ಕಿಲ್ಲ ಅಂದ್ರು ಈ ಗಾಡಿಗೆ ಬೇಕಾಗಿರೋಷ್ಟು ಇದು ತುಂಬಾನೇ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ನಾನು ಫ್ರಂಟ್ ಅಲ್ಲಿ ಇರುವಾಗ ನಾನು ನಿಮಗೆ ಅದನ್ನ ತೋರಿಸ್ತೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ರಿಯರ್ ಸೀಟ್ ಕಂಫರ್ಟ್ ಆಯ್ತು. ಸೊ ಫ್ರಂಟ್ ಅಲ್ಲಿ ಹೋಗಿ ಏನೇನು ಟೆಕ್ನಾಲಜಿ ಇದೆ ಪ್ಲಸ್ ಕಂಫರ್ಟ್ ಇದೆ ಅಂತ ನೋಡೋಣ ಬನ್ನಿ. ಸೊ ನಾವಿವಾಗ ಬಂದ್ಬಿಟ್ಟು ಈ XUV3XO ನ ಒಂದು ಫ್ರಂಟ್ ಸೀಟ್ ಅಲ್ಲಿ ಇದೀವಿ. ಸೊ ನೀವು ಫಸ್ಟ್ ಹೊರಗಡೆ ಬಂದಿದ ತಕ್ಷಣ ನಿಮಗೆ ತುಂಬಾನೇ ಒಂದು ಪ್ರೀಮಿಯಂ ಆಗಿರೋ ಒಂದು ಡ್ಯಾಶ್ ಬೋರ್ಡ್ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಒಂದು ಟ್ರಿಪಲ್ ಟೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಬ್ಲಾಕ್ ಮ್ಯಾಟ್ ಬ್ಲಾಕ್ ಮತ್ತೆ ಒಂದು ಪಿಯಾನೋ ಬ್ಲಾಕ್ ಫಿನಿಶ್, ಅದ್ರಲ್ಲಿ ಸ್ವಲ್ಪ ಟೆಕ್ಸ್ಚರ್ ಮತ್ತೆ ಒಂದು ವೈಟ್ ಕಲರ್ ನಿಮಗೆ ಬಂದ್ಬಿಟ್ಟು ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಬಟ್ ನೋಡಕ್ ತುಂಬಾನೇ ಚೆನ್ನಾಗಿದೆ. ಇದ್ರ ಫೀಲ್ ತುಂಬಾನೇ ಚೆನ್ನಾಗಿದೆ. ಸೊ ಹಂಗೆ ನೀವು ಸೆಂಟ್ರಲ್ ನೋಡಿದ್ರೆ ನಿಮಗೆ ಬಂದ್ಬಿಟ್ಟು ಒಂದು 10.25 ಇನ್ಫರ್ಟೈನ್ಮೆಂಟ್ ಸಿಸ್ಟಮ್, ಟಚ್ ಸೆನ್ಸಿಟಿವ್ ತುಂಬಾನೇ ಚೆನ್ನಾಗಿದೆ. ಪ್ಲಸ್ ಇದ್ರಲ್ಲಿ ಬಂದು ನಿಮಗೆ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ಪ್ಲೇ ವೈರ್ಲೆಸ್ ಅಲ್ಲಿ ಇದೆ. ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಆಟೋನೆಕ್ಸ್ ಬಂದ್ಬಿಟ್ಟು ಕನೆಕ್ಟ್ ಇದೆ. ನೀವು ಅದು ಫೋನ್ ಮುಖಾಂತರ ನೀವು ಹಲವಾರು ಅಪ್ಲಿಕೇಶನ್ಸ್ ಆಕ್ಸೆಸ್ ಮಾಡ್ಬೋದು. ಪ್ಲಸ್ ಹಾರ್ಮೋನ್ ಕಾರ್ಡ್ ಅಂತ ನಿಮಗೆ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ನೀವು 4 ಡೋರ್ಸ್ ಅಲ್ಲೂ 4 ಸ್ಪೀಕರ್ ಪ್ಲಸ್ ನಿಮಗೆ 2 ಟ್ವೀಟರ್ ನೋಡ್ಬೋದು. 2 ಟ್ವೀಟರ್ ಇದೆ. ಪ್ಲಸ್ ಬೂಟಲ್ಲಿ ಬಂದ್ಬಿಟ್ಟು ಒಂದು ಸಬ್ವೂಫರ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಪ್ಲೇ ಅಂತ ನೋಡಿದ್ರೆ ನಿಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಸೊ ಇದರಲ್ಲಿ ನಿಮಗೆ ಆವರೇಜ್ ಮೈಲೇಜ್ ಆಗಲಿ ರೇಂಜ್ ಆಗಲಿ ಈ ಥರ ಹಲವಾರು ಫೀಚರ್ಸ್ ಬಂದು ಸಿಗುತ್ತೆ. ಇದ್ರ ಲೆವೆಲ್ 2 ADAS ಅಲ್ಲಿ ಏನೇನು ಇಂಡಿಕೇಶನ್ಸ್ ಬರುತ್ತೋ ಅದೆಲ್ಲ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಹಂಗೆ ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು 3 ಡ್ರೈವ್ ಆಪ್ಷನ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಜಿಪ್ ಝಾಪ್ ಝೂಮ್ ಅಂತ. ಸೊ ಅದು ಹೆಂಗೆ ನಿಮಗೆ ಏನಾದ್ರು ಡಿಫ್ರೆನ್ಸ್ ಇದೆ ಅಂತ ನಾನು ಗಾಡಿ ಓಡಿಸುವಾಗ ಹೇಳ್ತೀನಿ. ಹಂಗೆ ನಿಮಗೆ ಇಲ್ಲಿ ಕೆಳಗಡೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬೇಕಾಗಿರೋ ಕಂಟ್ರೋಲ್ಸ್ ಇದೆ. ಪ್ಲಸ್ ಇನ್ನೂ ಸ್ವಲ್ಪ ಫಿಸಿಕಲ್ ಬಟನ್ಸ್ ಇದೆ ನಿಮ್ಮ AC ಕಂಟ್ರೋಲ್ ಮಾಡೋಕೆ. ಆಮೇಲೆ ಇಲ್ಲಿ ನಿಮ್ಗೆ ಹಜಾರ್ಡ್ ಲೈಟ್ ಇದೆ. ಪ್ಲಸ್ ಫ್ಯೂ ಫಾಗ್ದು ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಡ್ರೈವ್ ಮೋಡ್ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆ ನೋಡಿದ್ರೆ ನಿಮಗೆ ಬಂದ್ಬಿಟ್ಟು ಇಲ್ಲಿ 2 ಚಾರ್ಜರ್ ಕೊಟ್ಟಿದ್ದಾರೆ. ಒಂದು A ಟೈಪ್ ಅಂಡ್ ಇನ್ನೊಂದು ಬಂದ್ಬಿಟ್ಟು C ಟೈಪ್ ಚಾರ್ಜರ್. ಪ್ಲಸ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ಸ್ ನಿಮಗಿದೆ. ಸೊ ಇದು ಆಟೋಮೆಟಿಕ್ ಅನ್ನೋದಕ್ಕೆ ಆಟೋಮೆಟಿಕ್ ಗೇರ್ ಲಿವರ್ ಇಲ್ಲಿ ನೋಡ್ಬೋದು. ಹಂಗೆ ಸ್ವಲ್ಪ ಕಪ್ ಹೋಲ್ಡರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಈ ಗಾಡಿಯ ಕೀ ಇಲ್ಲಿ ನೀವು ನೋಡ್ಬೋದು. ಸಿಂಪಲ್ ಅಂಡ್ ಸಟಲ್ ಆಗಿರೋ ಕೀ. ಪ್ಲಸ್ ಇಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ದು ಮತ್ತೆ ಆಟೋ ಹೋಲ್ಡ್ ಬಟನ್ಸ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಪ್ಲಸ್ ಸೆಂಟರ್ ಆಮ್ರೆಸ್ಟ್ ಕೆಳಗಡೆ ಒಂದು ಚಿಕ್ಕ ಕಬ್ಬಿ ಹೋಲ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ಸ್ಟೇರಿಂಗ್ ವೀಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೊಂದು 3 ಸ್ಪೋಕ್ ಸ್ಪೋರ್ಟಿ ಲುಕಿಂಗ್ ಸ್ಟೇರಿಂಗ್ ವೀಲ್, ಅದ್ರಲ್ಲಿ ಸ್ವಲ್ಪ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಪ್ಲಸ್ ಮೌಂಟೆಡ್ ಕಂಟ್ರೋಲ್ಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಪ್ಲಸ್ ನಿಮ್ಮ ವಾಲ್ಯೂಮ್ ಮತ್ತೆ ಇದೆಲ್ಲ ನೀವು ಇಲ್ಲಿ ಇದರಿಂದ ಯೂಸ್ ಮಾಡ್ಕೋಬಹುದು. ಸೊ ಹಂಗೆ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಕಂಫರ್ಟಬಲ್ ಆಗಿರೋ ಸೀಟ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಸೈಡ್ ಬೋಸ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಈ ಗಾಡಿಯ ಒಂದು ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆಯ್ತು. ಸೊ ಈ ಗಾಡಿ ಓಡಿಸಕ್ಕೆ ಹೆಂಗಿದೆ ಅಂತ ಒಂದು ಕ್ವಿಕ್ ಡ್ರೈವ್ ಮಾಡ್ಕೊಂಡೆ ನಾನು ನಿಮಗೆ ಈ ಗಾಡಿ ಓಡಿಸಕ್ಕೆ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ ಒಂದು ಕ್ವಿಕ್ ಡ್ರೈವ್ ಹೋಗೋಣ. ಸೊ ಇವಾಗ ನಾವಿದೀವಿ ಮಹೇಂದ್ರ ಅವರ ಹೊಸ XUV3XO ನ ಡ್ರೈವರ್ ಸೀಟ್ ಅಲ್ಲಿ. ಸೊ ಈ ಗಾಡಿ ಓಡಿಸಕ್ಕೆ ಹೆಂಗಿದೆ ಅಂತ ಹೇಳಕ್ ಮುಂಚೆ ಇದರಲ್ಲಿ ಇರೋ ಇಂಜಿನ್ ಮತ್ತೆ ಅದರ ಪರ್ಫಾರ್ಮೆನ್ಸ್ ಫಿಗರ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಂದು ಬಂದ್ಬಿಟ್ಟು 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಅದೇ ತರ ನಿಮಗೆ ಬಂದ್ಬಿಟ್ಟು ಒಂದು 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ನಿಮಗೆ ಇದು ಇದ್ರಲ್ಲೇ ಒಂದು ಸೇಮ್ 1.2 ಲೀಟರ್ ಟರ್ಬೋ ಬಟ್ ಟ್ಯೂನಿಂಗ್ ಡಿಫ್ರೆನ್ಸ್ ಇರುತ್ತೆ. ಅದು ಪರ್ಫಾರ್ಮೆನ್ಸ್ ಫಿಗರ್ ಹೇಳುವಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು TGDI ಆಟೋಮೆಟಿಕ್ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಈ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಬಂದ್ಬಿಟ್ಟು 3 ಕೈಂಡ್ಸ್ ಆಫ್ ಟ್ರಾನ್ಸ್ಮಿಷನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಂದು ಬಂದ್ಬಿಟ್ಟು ನಿಮಗೆ ಮ್ಯಾನ್ಯುಯಲ್ ಇದೆ, 6 ಸ್ಪೀಡ್ ಮ್ಯಾನ್ಯುಯಲ್, ಅದೇ ತರ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಇದೆ, ಆಮೇಲೆ 6 ಸ್ಪೀಡ್ AMT ನಿಮ್ಗೆ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು ಆಟೋಮೆಟಿಕ್ ವೇರಿಯಂಟ್. ಸೊ ನೆಕ್ಸ್ಟ್ ಹಂಗೆ ಪರ್ಫಾರ್ಮೆನ್ಸ್ ಫಿಗರ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಓಡಿಸ್ತಾ ಇರೋ ಈ ಪೆಟ್ರೋಲ್ ಇಂಜಿನ್ ನ ಪರ್ಫಾರ್ಮೆನ್ಸ್ ಫಿಗರ್ ಸೊ 128 bhp ಅಂಡ್ 230 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾರ್ಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ತರ ನಾನು ಹೇಳಿರೋ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬಂದ್ಬಿಟ್ಟು ನಿಮಗೆ 114 bhp ಅಂಡ್ 300 ನ್ಯೂಟನ್ ಮೀಟರ್ ಆಫ್ ಪೀಕ್ ಟಾರ್ಕ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಪ್ಲಸ್ ಪೆಟ್ರೋಲ್ ಅಲ್ಲೇ ಸ್ವಲ್ಪ ಲೋವರ್ ಟ್ಯೂನ್ ಮಾಡಿರೋ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 110 bhp ಆಫ್ ಪವರ್, ಅದೇ ತರ 200 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾರ್ಕ್ ಬಂದ್ಬಿಟ್ಟು ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಹಂಗೆ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ನಾವು ಥ್ರಾಟಲ್ ಮಾಡಿದ ತಕ್ಷಣ ಇನಿಷಿಯಲ್ ಥ್ರಾಟಲ್ ಸ್ವಲ್ಪ ಲೀನಿಯರ್ ಆಗೇ ಇರುತ್ತೆ. ಬಟ್ ನಿಮಗೆ ಇದ್ರಲ್ಲಿ ಒಳ್ಳೆ ಮಿಡ್ ರೇಂಜ್ ಸಿಗುತ್ತೆ. ಅದೇ ತರ ಹೈ ರೇಂಜು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 3 ಡ್ರೈವ್ ಮೋಡ್ ಕೊಟ್ಟಿದ್ದಾರೆ, ಜಿಪ್ ಝಾಪ್ ಝೂಮ್ ಅಂತ. ಸೊ ಅದೇನಿಲ್ಲ, ಇಕೋ ನಾರ್ಮಲ್ ಅಂಡ್ ಸ್ಪೋರ್ಟ್ ಮೋಡ್. ಇಕೋ ಮೋಡ್ ಓಡಿಸುವಾಗ ನಿಮಗೆ ಥ್ರಾಟಲ್ ಲೀನಿಯರ್ ಆಗಿರುತ್ತೆ. ಆಮೇಲೆ
ಸ್ಟೇರಿಂಗ್ ಬಂದ್ಬಿಟ್ಟು ಇನ್ಪುಟ್ ನಿಮಗೆ ತುಂಬಾ ಲೈಟ್ ಆಗಿರುತ್ತೆ. ಅದೇ ನೀವು ಬಂದ್ಬಿಟ್ಟು ಸ್ಪೋರ್ಟ್ ಮೋಡ್ ಅದೇ ಝಾಪ್ ಮೋಡ್ ಅಲ್ಲಿ ಹಾಕಿದ್ರೆ ನಿಮಗೆ ಥ್ರಾಟಲ್ ರೆಸ್ಪಾನ್ಸು ಚೆನ್ನಾಗಿದೆ. ಅದೇ ತರ ಸ್ಟೇರಿಂಗ್ ಸ್ವಲ್ಪ ವೇಪ್ ಆಗಿರುತ್ತೆ. ಸೊ ನಿಮ್ಗೆ ಒಂದು ಒಳ್ಳೆ ಫೀಲ್ ಡಿಫ್ರೆನ್ಸ್ ನಿಮ್ಗೆ ಖಂಡಿತ ನೀವು ಮೋಡ್ ಚೇಂಜ್ ಮಾಡಲು ನಿಮ್ಗೆ ಗೊತ್ತಾಗುತ್ತೆ. ಪ್ಲಸ್ ಅದ್ರ ಮೇಲೇನೆ ನಿಮಗೆ ಮೈಲೇಜು ಡಿಪೆಂಡ್ ಆಗುತ್ತೆ. ಸೊ ಡೀಸೆಲ್ ನಿಮಗೆ ಅರೌಂಡ್ 20.1 ಕಿಲೋಮೀಟರ್ಸ್ ಪರ್ ಲೀಟರ್ ಕ್ಲೇಮ್ ಮಾಡಿದ್ದಾರೆ ಮಹೇಂದ್ರ ಅವರು. ಪ್ಲಸ್ ಪೆಟ್ರೋಲ್ ಅಲ್ಲಿ ಬಂದು ನಿಮಗೆ 18.6 ಕಿಲೋಮೀಟರ್ ಪರ್ ಲೀಟರ್ ಅವ್ರು ಕ್ಲೇಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ನಿಮಗೆ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಈ ಗಾಡಿಯಲ್ಲಿ ತುಂಬಾ ಇಷ್ಟ ಆಗಿದ್ದು ಬಂದ್ಬಿಟ್ಟು ಸಸ್ಪೆನ್ಷನ್. ಯಾಕಂದ್ರೆ ಅದು ತುಂಬಾ ಸಾಫ್ಟ್ ಆಗೋ ಇಲ್ಲ, ಅದೇ ತರ ತುಂಬಾ ಹಾರ್ಡ್ ಆಗೋ ಇಲ್ಲ, ಇನ್ ಬಿಟ್ವೀನ್ ಕರೆಕ್ಟ್ ಆಗಿ ನಿಮ್ಗೆ ಟ್ಯೂನ್ ಮಾಡಿದ್ದಾರೆ. ಸೊ ನಾವು ಸ್ಲೋ ಸ್ಪೀಡ್ಸ್ ಅಲ್ಲಿ ಹೋಗ್ತಾ ಇರುವಾಗ ಬಂಪ್ಸ್ ಅಂಡ್ ಪಾಟ್ ಹೋಲ್ಸ್ ನ ತುಂಬಾ ಈಸಿಯಾಗಿ ಅದು ಸೋಕ್ ಮಾಡುತ್ತೆ. ಅದೇ ತರ ಹೈ ಸ್ಪೀಡ್ಸ್ ಅಲ್ಲಿ ಹೋಗ್ತಾ ಇರುವಾಗ ಒಂದು ಕಾರ್ನರ್ ತಗೋಬೇಕು, ಒಂದು ಅಗ್ರೆಸಿವ್ ಕಾರ್ನರ್ ತಗೋಬೇಕಂದ್ರೆ ಖಂಡಿತ ಇದು ಬಂದ್ಬಿಟ್ಟು ಸ್ಟೇಬಲ್ ಆಗಿದೆ. ಪ್ಲಸ್ ಆ ಸ್ಟೇರಿಂಗು ನಿಮ್ಗೆ ಫುಲ್ ಒಂದು ವೇಪ್ ಆಗಿ ಒಳ್ಳೆ ಗ್ರಿಪ್ ಸಿಗುತ್ತೆ. ಸೊ ಸಸ್ಪೆನ್ಷನ್ ಈ ಗಾಡಿಯಲ್ಲಿ ನಂಗೆ ತುಂಬಾನೇ ಇಷ್ಟ ಇತ್ತು. ಸೊ ಇವಾಗ ನಾವು ಬಂಪ್ ಗೋತ್ರ ಮಾಡಿದಾಗ್ಲೂ ನನಗೆ ಯಾವುದೇ ಒಂಥರ ಇದು ಫೀಲ್ ಆಗಿಲ್ಲ. ಯಾಕಂದ್ರೆ ಸಸ್ಪೆನ್ಷನ್ ಜೊತೆ ಈ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇಂದ ನಮಗೆ ಒಳಗಡೆ ತುಂಬಾನೇ ಒಂದು ಪ್ರೀಮಿಯಂನೆಸ್ ಅಂಡ್ ಲಕ್ಸುರಿಯಸ್ ಬಂದ್ಬಿಟ್ಟು ನಮಗೆ ಈ ಗಾಡಿಯಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬ್ರೇಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಆಲ್ 4 ಡಿಸ್ಪ್ಲೇ ಕೊಟ್ಟಿದ್ದಾರೆ. ತುಂಬಾ ಅಕ್ಯುರೇಟ್ ಆಗಿದೆ, ತುಂಬಾ ಶಾರ್ಪ್ ಆಗೋ ಇಲ್ಲ, ಅದೇ ತರ ತುಂಬಾ ಸ್ಪಾಂಜ್ ಆಗೋ ಇಲ್ಲ. ಒಂದು ಈ ಗಾಡಿಗೆ ಬೇಕಾಗಿರೋಷ್ಟು ಒಂದು ಹೈ ಸ್ಪೀಡ್ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಅಲ್ಲಿ ಹೋಗ್ತಾ ಇರುವಾಗ ಬ್ರೇಕ್ ಮಾಡಿದ್ರು ಅದು ಈ ಗಾಡಿಗೆ ತುಂಬಾ ಅಕ್ಯುರೇಟ್ ಆಗಿ ಅದು ಬ್ರೇಕಿಂಗ್ ಇದೆ. ಸೊ ನೆಕ್ಸ್ಟ್ ಹಂಗೆ ನಿಮಗೆ ಇದರಲ್ಲಿ ಇರೋ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ನಿಮಗೆ ಹಲವಾರು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಆಗಿ ನಿಮಗೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಅದೇ ತರ ನಿಮಗೆ ABS ಇದೆ, EBD ಇದೆ. ಅದ್ರ ಜೊತೆಗೆ ನಿಮ್ಗೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಲೆವೆಲ್ 2 ADAS ಕೊಟ್ಟಿದ್ದಾರೆ. ಸೊ ನಿಮ್ಗೆ ಒಂದು ಅಡಾಪ್ಟಿವ್ ಕ್ರೂಸಿಂಗ್ ಆಗಲಿ ಇಲ್ಲ ಒಂದು ಆಕ್ಟಿವ್ ಬ್ರೇಕಿಂಗ್ ಸಿಸ್ಟಮ್ ಆಗಲಿ ಮೋರ್ ದನ್ 16 ಫೀಚರ್ಸ್ ಬಂದು ನಿಮ್ಗೆ ಈ ಲೆವೆಲ್ 2 ADAS ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ನೀವೊಂದು ಕಾಂಪ್ಯಾಕ್ಟ್ ಆಗಿರೋ ಒಂದು SUV ಪ್ಲಸ್ ನಿಮಗೆ ಫ್ಯಾಮಿಲಿ ಗಾಡಿ ಆಗಿರ್ಬೇಕು, ಪ್ಲಸ್ ನಿಮ್ಗೆ ಹಲವಾರು ಟೆಕ್ನಿಕಲ್ ಫೀಚರ್ಸ್ ಅಂಡ್ ಸೇಫ್ಟಿ ಫೀಚರ್ಸ್ ಇರ್ಬೇಕಂದ್ರೆ ಖಂಡಿತ ಈ XUV 3XO ನ ಒಂದ್ಸಲಿ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ, ಇದು ನಮ್ಮ XUV 3XO ನ ಒಂದು ಶಾರ್ಟ್ ರಿವ್ಯೂ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ನಂಗೆ ಸ್ವಲ್ಪನೇ ಟೈಮ್ ಸಿಕ್ತು. ಸೊ ಇದು ಬಂದು ನಮಗೆ ಲಾಂಗ್ ಟರ್ಮ್ ರಿವ್ಯೂ ಸಿಕ್ಕಿದಾಗ ಇನ್ನೂ ಇದರ ಹಲವಾರು ಫೀಚರ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಹೇಳಿದ ಥರ ಇದರ ಪ್ರೈಸ್ ಬಂದ್ಬಿಟ್ಟು 15.5 lakhs ಅಂಡ್ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 7.5 lakhs. ಸೊ ಈ ಪ್ರೈಸ್ ರೇಂಜಿಗೆ ಈ ಗಾಡಿಯಲ್ಲಿ ಇರೋ ಫೀಚರ್ಸ್ ಅಂಡ್ ಇದರ ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಇಲ್ಲ ಈ ಗಾಡಿ ಬಗ್ಗೆ ಇನ್ನೂ ಏನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್.